ಬೇಬಿ ಮುಹೂರ್ತ ಮೀರೋಯ್ತೈತೆ ಪೂಜಾರಿ ಬಡ್ಕತ್ತವನೆ. ನೀನ್ ಹೆಂಗಿದ್ರು ಚೆನ್ನಾಗಿ ಕಾಣಿಸ್ತೀಯ ಬೇಬಿ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ, ನಿನ್ ಮುಖಕ್ಕೆ ಪ್ರೀತಿನೇ ಬ್ಯೂಟಿ ಬೇಬಿ. ಹ್ಞೂ ಬೇಬಿ. ಓ ಅಡುಗೆ ಮನೇಲಿ ಇರ್ಬೇಕೇನೋ ಆವು ಅನ್ಬೇಕು ತಾನೆ, ಸುಮ್ಮನೆ ಕೂತ್ಕೊಂಡಿದ್ರೆ. ಬೇಬಿ 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 ನಿಂದೊಳ್ಳೆ ಕತೆ ಆಯ್ತಲ್ಲ. ಅಲ್ಲಿ ಪುರೋಹಿತರು ಏನಾದ್ರು ಗೊತ್ತಾ, ಮುಹೂರ್ತ ಮೀರೋದ್ಮೇಲೆ ಮದುವೆ ಆದ್ರೆ ಡೈವರ್ಸು ಗೀವರ್ಸ್ ಆಗೋಯ್ತದೆ ಅಂತ ಎದುರಿಸ್ತಾವನೆ. ನೀನ್ ಒಳ್ಳೆ ಬೇಬಿ ಆಟ ಆಡಿಸ್ತಾ ಇದೆಯಲ್ಲ. ನಾವ್ ಹೆಂಗಿರ್ಬೇಕು, ಟೈಮ್ ಸರಿಯಾಗಿ ಮದುವೆ ಆಗಿ, ಮದುವೆ ಆದ್ಮೇಲೆ ಊರ್ ತುಂಬಾ ಮೆರವಣಿಗೆ ಮಾಡಿಸ್ಕೊಂಡು ಅಬ್ಬಬ್ಬಾ ಜೋಡಿ ಅಂದ್ರೆ ಹಿಂಗಿರ್ಬೇಕು ಕಣ್ರಪ್ಪ ಅಂತ ನೋಡಿ ಹೊಟ್ಟೆ ಹೊರ್ಕೋಬೇಕು, ಕಣ್ಣು ಹಾಕ್ಬೇಕು. ಬಾ ಬೇಬಿ. ಓ ನನಗೆ ಈಗ ಗೊತ್ತಾಯ್ತು, ಅದೇನೋ ಪ್ರ್ಯಾಂಕು ಅಂತಾರಲ್ಲ ಅದೇ ತಾನೇ ನೀನ್ ಮಾಡ್ತಿರೋದು. ನಂಗೆ ಗೊತ್ತು ಬೇಬಿ. ಸರಿಯಾಗಿ ಕೇಳಿಸ್ಕೊ ಬೇಬಿ, ನೀನೇನಾರ ಪ್ರ್ಯಾಂಕು ಗೀಂಕು ಅಂತ ಮಾಡ್ತಿದ್ರೆ ಈ ಸೀನ್ ಅಷ್ಟು ಸುಲಭವಾಗಿ ಮಾರಲ್ಲ ಅಂತ ಹೇಳ್ತಾ ಇದ್ದೀನಿ. ಬಂದ್ಬಿಡು ಬೇಬಿ. ಬಾ ಬೇಬಿ, ಟೈಮ್ ಆಯ್ತು. ಅವ್ನು ಹೇಳ್ದಂಗೆ ಬೇಬಿ ಏನಾರು ನಾನು ಪುಟ್ಟಾಗಿರ್ಬೋದಾ? ನಾನೊಬ್ಬ ಏನೇನೋ ಮಾತಾಡ್ತಾ ಇದ್ದೀನಿ. ನನ್ನ ಬೇಬಿ ನನ್ನ ಬಿಟ್ಟು ಹೋಗೋದ ಸಾಧ್ಯನೇ ಇಲ್ಲ. ನನ್ನ ಬೇಬಿ ಬಗ್ಗೆ ಕೆಡ್ದಾಗ ಮಾತಾಡೋದಿರಲಿ, ಕೆಡ್ದಾಗ ಯೋಚನೆ ಮಾಡ್ರೇ ದೋಸೆ ಸುತ್ಕೊಬಿಡುತ್ತೆ. ಅವಳೇನು ಬೇರೆ ಹುಡುಗಿರ್ತಾರನ, ಅವಳು ಪ್ರೇಮ್ ಲೋಕದ ದೇವತೆ ಇದ್ದಂಗೆ. ನನ್ನ ಖಂಡಿತವಲ್ಲೂ ಬಿಟ್ಟು ಹೋಗಿರಲ್ಲ ಅವಳು. ಈಗ ತಾನೇ ಫೋನ್ ಮಾಡ್ಬಿಟ್ಟು ನಿನ್ನ ಕರ್ಕೊಬರಕ್ಕೆ ಬರ್ತಾ ಇದ್ದೀನಿ ಅಂದ್ಬಿಟ್ಟು ನಾನು ಇಲ್ಲಿ ಕರೆಕ್ಟು. ನಾನು ಅವಳಿಗೆ ಫೋನ್ ಮಾಡ್ಬಿಟ್ಟು ನಿನ್ನ ಕರ್ಕೊಬರಕ್ಕೆ ಬರ್ತೀನಿ ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ಅವಳು ಮದುವೆಗೆ ರೆಡಿಯಾಗಿ ಮುಹೂರ್ತ ಮೀರೋಯ್ತೈತೆ ಅಂದ್ಬಿಟ್ಟು ಅಲ್ಲಿಗೆ ಹೋಗೋಳೆ. ಕರೆಕ್ಟು. ನಾನೊಬ್ಬ ಏನೇನೇ ಯೋಚನೆ ಮಾಡ್ತಿದ್ದೀನಿ. ಇದೇ ಆಗಿರೋದು, ಇನ್ನೇನು ಆಗಿರೋಕ್ಕೆ ಸಾಧ್ಯ ಇಲ್ಲ. ಅಪ್ಪ ದೇವ್ರೆ, ಇದೇನಿದು ಪತ್ರ ಏನೋ ಬರ್ದಂಗೈತಲ್ಲ. ಇನ್ನೇನು ಬರ್ದಿರೋದಕ್ಕೆ ಸಾಧ್ಯ? ನಾನು ಬೇಬಿ ಮದುವೆ ಆದಮೇಲೆ ಎಲ್ಲೆಲ್ಲಿ ಹನಿಮೂನ್ಗೆ ಹೋಗ್ಬೇಕು ಅಂದ್ಬಿಟ್ಟು ಬರ್ದಿಟ್ಟಿರ್ತಾಳೆ. ಕರ್ಕೊಂಡು ಹೋಗವ, ಅದಕ್ಕೇನಂತೆ. ಸೀನಾ, ನನ್ನ ಕ್ಷಮಿಸು ಅಂತ ನಿನಗೆ ಕೇಳಬೇಕನ್ನೋ ದೊಡ್ಡ ತಪ್ಪೇನು ಮಾಡಿಲ್ಲ ಕಣೋ. ನಿನ್ನ ಪ್ರೀತಿ ಮಾಡಿದ್ದೆ ಅಂದ್ಕೊಂಡಿದ್ದೆ ನಾನು ಮಾಡಿದ ತಪ್ಪು. ನಿಮ್ಮ ಅಪ್ಪನಿಗೆ ಆಸ್ತಿ ಇದೆ, ನೀನು ನನ್ನ ಲೈಫಲ್ಲಿದ್ದರೆ ನಾನು ಚೆನ್ನಾಗಿ ಸೆಟಲ್ ಆಗ್ಬೋದು, ನಾನು ಅಂದ್ಕೊಂಡಂಗೆ ಇರುತ್ತೆ ಲೈಫು ಅಂತೆಲ್ಲ ಅಂದ್ಕೊಂಡೆ. ಆದರೆ ಅದಕ್ಕೆ ವಿರುದ್ಧವಾಗಿ ಬಂದಿದ್ದು ರಶ್ಮಿ. ಅವಳು ನಿನ್ನ ಲೈಫಿಗೆ ಬಂದಮೇಲೆ ನಾನು ಟ್ರೈ ಮಾಡಿದೆ, ಬಟ್ ವರ್ಕೌಟ್ ಆಗಲಿಲ್ಲ. ಯಾವಾಗ ನಿಮ್ಮಪ್ಪ ಆಸ್ತಿನ ರಶ್ಮಿ ಹೆಸ್ರಿಗೆ ಬರೆದ್ರೋ ಅಲ್ಲೇ ನನ್ನ ಮೂಡ್ ಆಫ್ ಆಯಿತು. ಇವಾಗ ನೀನು ಒಂದು ತುತ್ತನ್ನ ಹುಟ್ಸೋಕ್ಕೂ ಯೋಗ್ಯತೆ ಇಲ್ಲ ಅಂದಮೇಲೆ ನಿನ್ನ ಜೊತೆ ಇದ್ದು ವೇಸ್ಟೆ. ನೀನು ಯಾರ್ದೋ ಕೈ ಕೆಳಗಡೆ ಇದ್ದು ದುಡ್ದು ಕೆಲಸ ಮಾಡಿ ನನ್ನ ಸಾಕ್ತೀಯ ಅಂದರೆ ಅಂಥ ಜೀವನ ಸಾಕೋ ನಾಯಿಗೂ ಕೂಡ ಬೇಡ.